ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕೋಪ ಏನೇ ಇದ್ರೂ ಮಾತಾಡೋ ರೀತಿ ಒಂದಿರುತ್ತಲ್ವಾ? ನಿನ್ ಬಗ್ಗೆ ಅವನೇ ಅಲ್ಲ, ಯಾರೇ ಕೆಟ್ಟಾಗ್ ಮಾತಾಡಿದ್ರೂ ನನಗ್ ಕೋಪ ಬಂದೇ ಬರುತ್ತೆ. ನೀನ್ ನನಗೆ ಬರೀ ಒಬ್ಬ ಫ್ರೆಂಡ್ ಆಗಿದ್ದಿದ್ರೆ ಸಾರಿ ಅನ್ನೋ ಒಂದ್ ಪದ ಹೇಳ್ಬೋದಿತ್ತು. ಆದ್ರೆ ಅದನ್ ದಾಟಿ ನೀನ್ ನನ್ ಗಂಡ ಆಗ್ತಿದ್ಯಾ, ಈ ಮನೆ ಅಳಿಯ ಆಗ್ತಿದ್ಯಾ. ನಿನಗೆ ನಿಂದೇ ಆದ ಮರ್ಯಾದೆ ಇದೆ. ಅದನ್ನೆಲ್ಲ ಯೋಚನೆ ಮಾಡ್ದೆ ಅವನದ್ ಹೇಗ್ ಮಾತಾಡ್ದ ನೋಡು. ಅದನ್ನೇ ನನ್ನ ಕೈಯಲ್ಲಿ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಅವನ್ ಹಾಗ್ ಮಾತಾಡಿದ್ದಕ್ಕೆ ನಾನ್ ನಿನ್ನ ಕ್ಷಮೆ ಕೇಳ್ತೀನಿ ಚಿರು. ರಾಧಿಕಾ, ಏನ್ ಮಾಡ್ತಿದ್ಯಾ? ಪ್ಲೀಸ್, ಕಲ್ಕಿ ಮಾತಾಡಿದ್ದನ್ನ ನೀನ್ ಮನ್ಸಿಗೆ ತಗೋಬೇಡ ಅಂತ ನಾನೇ ಸಮಾಧಾನ ಮಾಡ್ತಿದ್ದೀನಿ. ನೀನ್ ನೋಡಿದ್ರೆ ನನ್ನ ಹತ್ರನೇ ಸಾರಿ ಕೇಳ್ತಿದ್ಯಾ? ಬಿಡು ರಾಧಿಕಾ. ರಾಧಿಕಾ, ಕಲ್ಕಿ ಯಾರು? ನನ್ ಬಾಮ ಇದ್ದ ತಾನೆ. ಅವನು ನಾನು ನನ್ ಬೆಸ್ಟ್ ಫ್ರೆಂಡ್ ಅನ್ನೋ ತರ ನೋಡ್ತೀನಿ. ರಾಧಿಕಾ, ಫ್ರೆಂಡ್ಶಿಪ್ ಅಲ್ಲಿ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ಚಿರು, ನಾನ ದಯಾಳ್ ಹತ್ರ ನಿನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳಿದ್ ನಿಜ. ಯಾಕಂದ್ರೆ ನೀನ್ ನನ್ ಜೊತೆ ಇದ್ರೆ ನಾನೇನೂ ಕಳ್ಕೊಳ್ಳೋದಿಲ್ಲ. ಅದೇ ನಿನ್ನ ಬಿಟ್ಕೊಟ್ರೆ ಈ ರಾಧಿಕನ ಗತ್ತು ಗಾಂಭೀರ್ಯ ಮಾತ್ರ ಅಲ್ಲ, ಇಡೀ ನನ್ ಕುಟುಂಬನೇ ತಲೆ ತಗ್ಸ್ಬಿಡುತ್ತೆ. ನಮ್ ಮನೇಲಿ ನನಗೇನ್ ಮರ್ಯಾದೆ ಕೊಡ್ತಾರೋ ಅಷ್ಟೇ ಮರ್ಯಾದೆ ಪ್ರತಿಯೊಬ್ರು ನಿನಗೂ ಕೊಡ್ತಾರೆ. ಅದ್ಯಾಕ ಮೂರ್ಖಂಗ್ ಅರ್ಥ ಆಗ್ತಿಲ್ಲ ಅನ್ನೋದೇ ನನಗ್ ಗೊತ್ತಾಗ್ತಿಲ್ಲ. ರಾಧಿಕಾ, ನೀನ್ ಸ್ವಲ್ಪ ಕಲ್ಕಿ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು. ಆಗ ಅವ್ನ್ ನೋವೇನು ಅಂತ ನಿನಗೆ ಅರ್ಥ ಆಗತ್ತೆ. ಇಷ್ಟು ದಿನ ನೀನು ನನ್ನ ಕುಟುಂಬನೇ ನನ್ಗೆಲ್ಲ ಅಂತ ತಾನೆ ನೀನು ಹೇಳ್ತಾ ಇದ್ದಿದ್ದು. ಇದ್ದಕ್ಕಿದ್ದ ಹಾಗೆ ನೀನು ನಿನ್ಗಿಂತ ಮುಖ್ಯ ಚಿರುನೆ ಅಂತ ಹೇಳಿದ್ದಕ್ಕೆ ಕಲ್ಕಿಗೆ ನೋವಾಗಿರ್ಬೇಕು. ಅದಕ್ಕೆ ರಾಧಿಕಾ ಅವನು ಈ ರೀತಿ ಮಾತಾಡಿರ್ಬೋದು. ನೀನ್ ಹೀಗ್ ಯೋಚನೆ ಮಾಡ್ತಿರೋದು ನಿನ್ ದೊಡ್ಡ ಮನ್ಸು. ಈಗ ನೋಡು, ಕಲ್ಕಿ ನಿನಗೆ ಎಷ್ಟೆಲ್ಲ ಅವಮಾನ ಮಾಡಿದ್ರು ನೀನ್ ಅವನ್ ಪರವಾಗೆ ಮಾತಾಡ್ತಿದ್ಯಾ. ಈ ನಿನ್ ಪ್ರೀತಿ ಅಕ್ಕರೆ ಅವನಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಚಿರು, ನೀನ್ ಪಾಪದವನು ಕಣು. ಮೊದ್ಲಿಂದ ನಾನು ನಿನ್ನ ಪ್ರೀತಿಸಲ್ಲ ಅಂತ ನಾನು ತುಂಬಾ ನೋವು ಕೊಡ್ತಿದ್ದೆ. ಈಗ ನೀನ್ ಬೇಕು, ನಿನ್ ಪ್ರೀತಿ ಬೇಕು ಅಂತ ನಾನ್ ಮುಂದೆ ಬಂದಾಗ ಇವನು ನಮ್ ಮನೆ ಹೊಡಿತಿದ್ದಾನೆ. ಯಾಕ್ ಚಿರು ನಿನಗೀ ನೋವು, ಕಷ್ಟ, ಕೆಟ್ಟ ಹೆಸರು? ಪ್ರೀತಿನ ದಾಟಿ ನೆಮ್ಮದಿನೇ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು. ಅದನ್ನ ಇಷ್ಟು ದಿನ ಆದ್ರೂ ನಿನಗ್ ನನ್ನಿಂದ ಕೊಡಕ್ಕಾಗ್ತಿಲ್ಲ. ಪ್ರೀತಿ ಅಂದ್ರೆ ಏನ್ ಗೊತ್ತಾ? ನಮಗಿಷ್ಟ ಆದವ್ರ ಸಮಸ್ಯೆ ಏನು ಅಂತ ತಿಳ್ಕೊಂಡು ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅವ್ರ ನೋವುಗಳಲ್ಲಿ ಭಾಗಿಯಾಗಿ ಅವ್ರ ಸುಖ ದುಃಖನ ಸಮನಾಗಿ ಹಂಚ್ಕೊಂಡು ಅವ್ರ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೋದೆ ನಿಜವಾದ ಪ್ರೀತಿ. ಇದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ನನ್ ಪ್ರೀತಿ ನಿಜಾನೋ ಇಲ್ವೋ ಅಂತ ಅನ್ನಿಸ್ತಿದೆ. ರಾಧಿಕಾ, ಏನ್ ಮಾತಾಡ್ತಿದ್ಯಾ? ನನಗೆ ಯಾಕೋ ನನ್ನ ಒಳಗಡೆನೆ ಪಾಪ ಪ್ರಜ್ಞೆ ಕಾಡ್ತಿದೆ. ನನ್ನಿಂದ ಎಲ್ಲಾ ಕಡೆಯಿಂದ ನಿನಗೆ ಕೆಟ್ಟ ಹೆಸರು. ಮೊದ್ಲೆಲ್ಲ ನಿಮ್ಮಮ್ಮ ಬೈತಿದ್ರು, ಈಗ ನನ್ ತಮ್ಮ ಕಲ್ಕಿ. ಇದಕ್ಕೆಲ್ಲ ಕಾರಣ ಯಾರು? ನಾನೇ ತಾನೆ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ನನಗರ್ಥ ಆಗ್ತಿಲ್ಲ. ರಾಧಿಕಾ, ರಿಲ್ಯಾಕ್ಸ್. ಇದನ್ನೆಲ್ಲ ಹೇಗ್ ಸರಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ನೋಡು, ನೀನ್ ಮನ್ಸ್ ಮಾಡಿದ್ರೆ ಇದೆಲ್ಲದನ್ನು ಸರಿ ಮಾಡ್ಬೋದು. ನೀ ದಯಾಳ ಹತ್ರ ಯಾಕೆ ಹಾಗೆ ಮಾತಾಡ್ದೆ ಅಂತ ನೀನ್ ಕಲ್ಕಿ ಕನ್ವಿನ್ಸ್ ಮಾಡ್ಬೇಕಿತ್ತು. ನಿನ್ಗೆ ಮನೆಯವ್ರಂದ್ರೆ ಇಷ್ಟ, ಆದ್ರೆ ಕಲ್ಕಿ ಮೇಲೆ ಒಂದ್ ಕೈ ಅಕ್ರೆ ಜಾಸ್ತಿ. ಹಾಗೆ ಅವನಿಗೂ ಕೂಡ ನೀನಂದ್ರೆ ತುಂಬಾ ಇಷ್ಟ ರಾಧಿಕಾ. ಈಗ್ಲೂ ಅಷ್ಟೇ ರಾಧಿಕಾ, ಅಕ್ಕನ್ ತಪ್ಪು ಅಂತ ನಿನ್ನನ್ ಬಿಟ್ಕೊಟ್ಟಿಲ್ಲ ಅವನು. ನಮ್ಮ ಅಕ್ಕನ ಮನ್ಸನ್ ಬದಲಾಯಿಸಿದ ಪಾಪಿ ನೀನು ಅಂತ ನನ್ನನ್ನೇ ಬೈದ.
ನಿನ್ ಮೇಲಿನ ಪ್ರೀತಿ ನನ್ ಮೇಲಿನ ಕೋಪ ಆಗಿ ತಿರುಗಿದೆ ಅಷ್ಟೆ. ಅದಕ್ಕೆ ನಿಮ್ಮೆಲ್ರ ಕಣ್ಣಿಗೂ ಕಲ್ಕಿ ಕೆಟ್ಟವನಾದ. ರಾಧಿಕಾ, ಕಲ್ಕಿನೀಗ ಸಮಾಧಾನ ಮಾಡ್ಬೇಕು. ಪ್ಲೀಸ್ ಅವನಿಗೊಂದು ಕಾಲ್ ಮಾಡಿ ಮಾತಾಡು. ಇಲ್ಲ, ಅದ್ ಸರಿ ಬರಲ್ಲ. ನಾನೇನೇ ಹೇಳಿದ್ರೂ ಅದನ್ ಕೇಳೋ ಪರಿಸ್ಥಿತಿಯಲ್ಲಿ ಅವನಿಲ್ಲ. ಹಾಗಾದ್ರೆ ಅವನ್ ಮನ್ಸ್ ಬದಲಾಯಿಸೋದಕ್ಕೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ರಾಧಿಕಾ, ನೀ ಸ್ವಲ್ಪ ರಿಲ್ಯಾಕ್ಸ್ ಆಗು. ನಾನೇನ್ ಬರ್ತೀನಿ. ಚಿರು ಅವ್ರೆ, ಕಲ್ಕಿ ಮಾತಾಡಿದ್ದನ್ನ ದಯವಿಟ್ಟು ಮನ್ಸಿಗೆ ಹಚ್ಕೋಬೇಡಿ. ಕಾಶಿ, ಇಟ್ಸ್ ಓಕೆ. ಚಿರು, ಅತ್ತೆ, ಏನ್ ಮಾಡ್ತಿದ್ದೀರಾ? ಹೀಗೆಲ್ಲ ಮಾಡಬೇಡಿ. ನಾನು ಮತ್ತೆ ಬರ್ತೀನಿ. ಗಮ್ಯ, ನನ್ ಫೋನ್ ಕೊಡಮ್ಮ. ಹಾಮ ತಗೊಮ್ಮ. ಅಯ್ಯೋ, ಫೋನ್ ಕಟ್ ಮಾಡ್ತಾ ಇದ್ದಾನೆ. ಮತ್ತೆ ಕಟ್ ಮಾಡ್ದ. ಅಮ್ಮ, ಅವನಿಗೋಸ್ಕರ ಅಳದ್ ವೇಸ್ಟು. ಅವನ್ ಕೃತಜ್ಞತೆ ಇಲ್ದೇ ಇರೋನು. ಎಲ್ಲಾದ್ರೂ ಹಾಳಾಗಿ ಹೋಗ್ಲಿ ಬಿಡು. ಏಯ್, ಏನು ಮಾತಾಡ್ತಿದ್ಯಾ? ಅವನೇನೋ ಕೋಪ ಮಾಡ್ಕೊಂಡು ಹೋಗ್ಬಿಟ್ರೆ ಹಾಗೆ ಬಿಟ್ಬಿಡಕ್ಕಾಗತ್ತಾ? ಅಮ್ಮ, ನಿನ್ ಮನ್ಸಾಕ್ಷಿಗೆ ಕೇಳು, ಅವನ್ ಕೋಪ ನ್ಯಾಯನಾ ಅಂತ. ರಾಧಿಕಾ ಬದಲಾದ್ಲು, ಅವಳು ನಮ್ಮನ್ನೆಲ್ಲ ಬೀದಿಗೆ ತಂದ್ಲು ಅಂತ ಏನೇನೋ ಮಾತಾಡ್ತಾನೆ. ಮಾತಾಡಿದ್ ನೋಡಿ ಆವಾಗ್ಲೇ ಅವನ್ ಹಲ್ಲು ಉದ್ರಿಸ್ಬೇಕು ಅನಿಸ್ಬಿಟ್ಟಿತ್ತು. ಚಿರು ಅವ್ರಿದ್ರು ಅಂತ ಸುಮ್ನಿದ್ದೆ. ಅವನ್ ಕಿರಿಮಗ ಅಂತ ಹೇಳಿ ನಾನು ರಾಧಿಕಾ ಮುದ್ ಮಾಡ್ಕೊಂಡು ನೋಡ್ಕೊಂಡ್ವಲ್ಲ, ಅದಕ್ಕೆ ಅವನು ಅಟ್ಟದ ಮೇಲೆ ಕುತ್ಕೊಂಡಿರೋದು. ಅವನಿಗೋಸ್ಕರ ಕಣ್ಣೀರ್ ಹಾಕ್ಬೇಡಮ್ಮ. ನನ್ನಿಂದ ಆಗಲ್ಲ ಕಣೋ, ಪಾಪ ಕಲ್ಕಿ.